ಧಾರವಾಡ ಜಿಲ್ಲೆ ತಾಲೂಕಿನ ಕಬ್ಬೇನೂರು ಗ್ರಾಮದ ರೈತರ ಕೃಷಿ ಭೂಮಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಮರಿದ ಮುಂಗಾರು ಬೆಳೆಗೆ ಅನ್ನದಾತರು ಕುರಿಗಳನ್ನು ಬಿಡಿಸಿ ನಾಶಪಡಿಸಿದ ಸ್ಥಿತಿ ನಿರ್ಮಾಣಗೊಂಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ರೈತರು ಹಿಡಿಶಾಪ ಹಾಕುತ್ತಿದ್ದಾರೆ. ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದ ಈರಣ್ಣ ಕರಡಿಗುಡ್ಡ ರೈತ 16 ಎಕರೆ ಕೃಷಿ ಜಮೀನಿನಲ್ಲಿ ದುಬಾರಿ ಉತ್ತಮ ಮುಂಗಾರು ಬರುತ್ತೆ ಎಂಬ ನಿರೀಕ್ಷೆ ಇಟ್ಟುಕೊಂಡು ಸಾಲ ಸೋಲ ಮಾಡಿ ಹೆಸರು ಬಿತ್ತನೆ ಮಾಡಿದ್ರು. ಆದರೆ ಸಮರ್ಪಕವಾದ ಮುಂಗಾರು ಮಳೆ ಬಾರದ ಹಿನ್ನೆಲೆ ಹೆಸರು ಬೆಳೆ ಕಮರಿ ಹೋಗಿದೆ. ಇದರಿಂದ ಬೇಸರಗೊಂಡು ಅನ್ನದಾತ ಮೂಕ ಪ್ರಾಣಿ ಕುರಿಗಳಾದರೂ ಹಸಿವು ನೀಗಿಸಿಕೊಳ್ಳಲಿ ಎಂಬ ಉದ್ದೇಶದಿಂದ ಕುರಿಗಳನ್ನು ಜಮೀನಿಗೆ ಬಿಡಿಸಿ ಬೆಳೆ ತಾನೇ ನಾಶಪಡಿಸಿದ್ದಾನೆ. ಈ ಕಡೆ ಜಿಲ್ಲಾಡಳಿತವು ಗಮನ ಹರಿಸುತ್ತಿಲ್ಲ, ಜೊತೆಗೆ ರಾಜ್ಯ ಸರ್ಕಾರವು ಕೂಡ ರೈತರ ಕಡೆ ತಿರುಗಿ ನೋಡುತ್ತಿಲ್ಲ. ಧಾರವಾಡದ ಹಲವು ಜಿಲ್ಲೆಯಲ್ಲಿ ರೈತರಿಗೆ ಭಾರೀ ಮುಂಗಾರು ಕೈಕೊಟ್ಟರಿಂದ ಸರ್ಕಾರ ಒಬ್ಬ ಜನಪ್ರತಿನಿಧಿಗಳು ವಾಸ್ತವತೆಯನ್ನು ಅರಿತು ಕೆಲಸ ಮಾಡುತ್ತಿಲ್ಲ ಎಂದು ಅನ್ನದಾತರು ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಧಾರವಾಡ ಜಿಲ್ಲೆ ಮುಂಗಾರು ಮಳೆ ಇಲ್ಲದ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ.